ಚಿಂತಾಮಣಿಯಲ್ಲಿ ಬಿಜೆಪಿ ಬೃಹತ್ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿ ಸಭೆ. ಚಿಂತಾಮಣಿಯಲ್ಲಿ ಕಮಲಪಡೆ ಸಭೆ. ಅಭ್ಯರ್ಥಿ ಕೆಎಂ ಸುರೇಶ್ ಗೆಲುವಿಗೆ ಸಿಕಲ್ ರಾಮಚಂದ್ರಗೌಡ ಹಾಗೂ ಜಿಎನ್ ವೇಣುಗೋಪಾಲ್ ಒಗ್ಗಟ್ಟಿನ ಕರೆ. ಚಿಂತಾಮಣಿ ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಅತ್ಯಂತ ಯಶಸ್ವಿಯಾಗಿ ಬೃಹತ್ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹಾಗೂ ಪ್ರಮುಖ ನಾಯಕ ಜಿಎನ್ ವೇಣುಗೋಪಾಲ್, ಪದವೀಧರರ ಕ್ಷೇತ್ರದಲ್ಲಿ ಕಮಲ ಅಳಿಸಲು ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ನಾಯಕರು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು, ಆಗ್ನೇಯ ಪದವೀಧರರ ಕ್ಷೇತ್ರವು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಸೇರಿದಂತೆ ಒಟ್ಟು 6 ಪ್ರಮುಖ ಜಿಲ್ಲೆಗಳನ್ನೊಳಗೊಂಡ ವಿಶಾಲ ಬೃಹತ್ ಕ್ಷೇತ್ರವಾಗಿದೆ. ಕಳೆದ ಬಾರಿಯ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಪದವೀಧರ ಮತದಾರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಎಂದರು. ಮುಂದುವರಿದು ಮಾತನಾಡಿದ ಅವರು, ದೇಶದಲ್ಲಿ ಇಂದು 75ಕ್ಕೂ ಹೆಚ್ಚು ಭಾಗದಲ್ಲಿ ಬಿಜೆಪಿಯ ಪ್ರಭಾವವಿದೆ. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾತ್ಮಕ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು ಮತದಾರರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತದಾರರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದು ಆರೋಪಿಸಿದರು. ಕ್ಷೇತ್ರವು ಅತ್ಯಂತ ದೊಡ್ಡದಾಗಿರುವುದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಕೆಎಂ ಸುರೇಶ್ ಅವರು ಪ್ರತಿಯೊಬ್ಬ ಮತದಾರರನ್ನು ವೈಯಕ್ತಿಕವಾಗಿ ಭೇಟಿಯಾಗುವುದು ಸವಾಲಿನ ಕೆಲಸ. ಹಾಗಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೇ ಸ್ವತಃ ಅಭ್ಯರ್ಥಿಯಂತೆ ಮನೆ ಮನೆಗೆ ತೆರಳಿ ಶ್ರಮಿಸಬೇಕು. ಪ್ರತಿಯೊಬ್ಬ ಪದವೀಧರ ಮತದಾರರನ್ನು ಒಂದಲ್ಲ ಎರಡೆರಡು ಬಾರಿ ಸಂಪರ್ಕಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಲುಪಿಸಿ ಮತಯಾಚನೆ ಮಾಡಬೇಕು. ಆ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದರು. ಸಭೆಯಲ್ಲಿ ಮಾತನಾಡಿದ ಪ್ರಮುಖ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಅವರು, ಚಿಂತಾಮಣಿ ತಾಲೂಕಿನಲ್ಲಿರುವ ಎಲ್ಲಾ ಪದವೀಧರ ಮತದಾರರನ್ನು ತಲುಪಿ ಬಿಜೆಪಿ ಅಭ್ಯರ್ಥಿಗೆ ಅತ್ಯಂತ ಹೆಚ್ಚಿನ ಲೀಡ್ ತಂದುಕೊಡುವುದು ನಮ್ಮ ಗುರಿಯಾಗಿದೆ. ಪಕ್ಷದ ಶಕ್ತಿ ಹಾಗೂ ನರೇಂದ್ರ ಮೋದಿ ಅವರ ಜನಪ್ರಿಯ ಆಡಳಿತವೇ ನಮ್ಮ ಶ್ರೀರಕ್ಷೆ. ಪ್ರತಿಯೊಬ್ಬ ಕಾರ್ಯಕರ್ತರು ಈ ಕ್ಷಣದಿಂದಲೇ ಚುನಾವಣಾ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ನಂತರ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಅಭ್ಯರ್ಥಿ ಕೆಎಂ ಸುರೇಶ್ ಮಾತನಾಡಿ, ನನ್ನ ಚುನಾವಣೆ ಎನ್ನುವುದಕ್ಕಿಂತ ಕಾರ್ಯಕರ್ತರ ಮತ್ತು ಬಿಜೆಪಿ ಪಕ್ಷ ಚುನಾವಣೆ ಎಂದು ತಿಳಿದು ಮತದಾರ ಬಂಧುಗಳು ನನ್ನ ಗೆಲ್ಲಿಸಿದರೆ ಪ್ರಾಮಾಣಿಕವಾಗಿ ಪದವೀಧರರ ಸಮಸ್ಯೆಗಳ ಧ್ವನಿಯಾಗ್ತೇನೆಂದು ಮನವಿ ಮಾಡಿದರು. ಬಿಜೆಪಿ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಬ್ಯಾಟಲಿಂಗೇಗೌಡ, ರಾಜಶೇಖರ್ ರೆಡ್ಡಿ, ಅರುಣ್ ಬಾಬು, ಮುರಳೀಧರ್, ರಾಜಣ್ಣ, ಗೋವಿಂದರಾಜ್, ಮಹೇಶ್ ಭಾಯ್, ವೆಂಕಟೇಶ್ವರ ರೆಡ್ಡಿ, ರಾಜಾರಾಮ್, ಮಹಿಳಾ ಮೋರ್ಚಾ ಶ್ರುತಿ, ಶಿವಣ್ಣ, ಜಯರಾಮ್ ರೆಡ್ಡಿ, ದೇವರಾಜ್, ಗಾಜರು, ಶಿವ, ಸುರೇಶ್, ಮನೋಹರ್ ರೆಡ್ಡಿ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಪ್ರಮುಖ ಹಿರಿಯ ಮುಖಂಡರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಉತ್ಸಾಹಿ ಕಾರ್ಯಕರ್ತರು ಭಾಗವಹಿಸಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವುದಾಗಿ ಶಪಥ ಮಾಡಿದರು. ಸರ್, ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಅಭ್ಯರ್ಥಿಯಾಗಿ ಮಾರ್ಚ್ 10ನೇ ತಾರೀಕು ನಮ್ಮ ಕೇಂದ್ರ ಚುನಾವಣಾ ಸಮಿತಿಯ ಘೋಷಣೆ ಆಯ್ತು. ನನ್ನ ಹೆಸರು ಕಳೆದ 25-26 ವರ್ಷದ ಭಾರತೀಯ ಜನತಾ ಪಕ್ಷದ ಜೊತೆ ಕೆಲಸ ಮಾಡ್ತಾ ಇದ್ದೇನೆ. ಸಾಮಾನ್ಯ ಕಾರ್ಯಕರ್ತನಾಗಿ, ಯುವ ಮೋರ್ಚಾ ಅಧ್ಯಕ್ಷನಾಗಿ, ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗೋ ತನಕ ಪಕ್ಷ ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಾಗ ಪ್ರಾಮಾಣಿಕವಾಗಿ ಪಕ್ಷದ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಆ ದೃಷ್ಟಿಯಿಂದ ಇವತ್ತು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಎನ್ಡಿಎ ಅಭ್ಯರ್ಥಿಯಾಗಿ ಪಕ್ಷ ಒಂದು ಅವಕಾಶ ಮಾಡಿಕೊಂಡಿದೆ. ಪದವೀಧರರ ಮತ್ತು ಶಿಕ್ಷಕರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಒಂದು ರಚನಾತ್ಮಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡೋ ದೃಷ್ಟಿಯಿಂದ ಆಯ್ಕೆ ಮಾಡಬೇಕು ಅಂತ ನಮ್ಮ ಪದವೀಧರ ಮತ್ತು ಶಿಕ್ಷಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ, ತುಂಬ ಸಮಸ್ಯೆಗಳಿದೆ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಶಿಕ್ಷಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. 25-30 ವರ್ಷ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ವಾಪಸ್ ಹೋಗೋಣ. ಮೊನ್ನೆ ಹಿರಿಯೂರಿಗೆ ಹೋದಾಗ ಒಬ್ಬ ಶಿಕ್ಷಕರು ಗೌರವ ಸಲ್ಲಿಸಕ್ಕೆ ಹೋಗಿದ್ದಾರೆ ರಿಟೈರ್ಮೆಂಟಿಗೆ. ಕಣ್ ತುಂಬ ನೀರು ತಂದ್ಕೊಂಡು ಹೇಳಿದವರು ಒಂದು ಮಾತನ್ನು, ಸರ್ 28 ವರ್ಷ ನಾನು ಈ ಇಲಾಖೆಯಲ್ಲಿ ಉಪನ್ಯಾಸನ ಕೆಲಸ ಮಾಡಿದೆ, ನನಗೆ 1.25 ಲಕ್ಷ ಸಂಬಳ ಬರ್ತಾ ಇತ್ತು. ಇವತ್ತು ನಾನು ಮುಂದಿನ ತಿಂಗಳು ನನಗೇನು ಬರಲ್ಲ ಸರ್. ಅಂದರೆ ಇವತ್ತು NPS OPSಗೆ ಸಂಬಂಧಪಟ್ಟಂಗೆ ತುಂಬ ದೊಡ್ಡ ಸಮಸ್ಯೆನ ನಮ್ಮ ನೌಕರ ಬಂಧುಗಳು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಒಂದು ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪದವೀಧರರಿಗೆ ಮತ್ತು ಶಿಕ್ಷಕ ಉಪನ್ಯಾಸಕರಿಗೆ ವಿನಂತಿಯನ್ನು ಮಾಡ್ತಾ, ಅದ್ರ ಜೊತೆಗೆ ನಾನು ಸೋಮೇಶ್ವರ ವಿದ್ಯಾಲಯ ಸ್ಕೂಲ್ಸು ಕಾಲೇಜಸ್ ಇದೆ ದಾವಣಗೆರೆಯಲ್ಲಿ. ನಮ್ಮದೇ ಒಂದು ಸೋಮೇಶ್ವರ ಪ್ರತಿಷ್ಠಾನ ಅಂತ ಹೇಳಿ ಒಂದು ಸಾಮಾಜಿಕ ಚಟುವಟಿಕೆಗಳು ಮಾಡಲಿಕ್ಕಾಗಿ ಒಂದು ಪ್ರತಿಷ್ಠಾನ ಇದೆ. ಅದರ ಇದರಲ್ಲಿ
ಈ ಚುನಾವಣೆ ಮುಗಿದ ನಂತರ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಆಗ್ತೀನಿ ಅಂತ ಒಂದು ಅದ್ಭುತವಾದ ವಿಶ್ವಾಸ ಇದೆ. ಇದು ಭಾರತೀಯ ಜನತಾ ಪಕ್ಷದ NDAದ ಕ್ಷೇತ್ರ. ಇದು 5 ಜಿಲ್ಲಾ ಕೇಂದ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಲಿಕ್ಕೆ ಬಡ ಮತ್ತು ಮಧ್ಯಮ ವಿದ್ಯಾರ್ಥಿಗಳ ತರಬೇತಿಗಾಗಿಯೇ ಒಂದು ಈ ಲೈಬ್ರರಿಗಳನ್ನ ಓಪನ್ ಮಾಡಬೇಕು. ನಮ್ಮ ಪ್ರತಿಷ್ಠಾನದಿಂದ ಯಾವುದೇ ಚಾರ್ಜಸ್ ಇಲ್ಲದೆ ಮಕ್ಕಳಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಒಂದನ್ನು ಸಂಕಲ್ಪ ಮಾಡಿದ್ದೇನೆ. ಅದ್ರ ಜೊತೆಗೆ ಉದ್ಯೋಗ ಮೇಳಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಪದವೀಧರರಿಗೂ ಮತ್ತು ಉದ್ಯೋಗಾಕ್ಷಿ ಏನು ಯಾರು ಇದ್ದಾರೋ ಕಂಪನಿಗಳಿಗೂ ಒಂದು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕು. ಸದ್ಯಕ್ಕೆ ಅವೆರಡು ಗುರಿಗಳನ್ನ ಇಟ್ಕೊಂಡು ಪರಿಣಾಮಕಾರಿಯಾಗಿ ಇವರು ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಸಹಕಾರ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರ. ಸರ್, ಈಗ ಇರೋಂಥದ್ದು ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಚುನಾವಣೆಗಳೇನು ಹೊಸದಲ್ಲ. ಅದು ಎಸ್ಪೆಷಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಿರಂತರವಾಗಿ ನಮ್ಮ ಪಕ್ಷದಲ್ಲಿ ಪ್ರಶಿಕ್ಷಣ ವರ್ಗಗಳ ಮುಖಾಂತರ ಆ ಪಕ್ಷದ ಕಾರ್ಯಕರ್ತರನ್ನ ತರಬೇತಿಗೊಳಿಸ್ತಾನೆ ಇರುತ್ತೆ. ಕಾರ್ಯಕರ್ತರು ಸಹ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ ಬರೋಂಥ ಚುನಾವಣೆಗಳು MLC ಚುನಾವಣೆ ಇರ್ಬೋದು ಅಥವಾ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳ ದೃಷ್ಟಿ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಯಾವಾಗಲೂ ಸನ್ನದ್ಧರಾಗಿರ್ತಾರೆ. ಹಾಗಾಗಿ ಅಕ್ಟೋಬರ್ ಬರ್ತಕ್ಕಂಥ ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಮುಂದೆ 2028ರ ನಮ್ಮ NDA ಸರ್ಕಾರ ಕರ್ನಾಟಕದಲ್ಲಿ ಬರಲಿಕ್ಕೆ ಏನಿದೆ ಆ ಚುನಾವಣೆಯ ಸೆಮಿಫೈನಲ್ ಮ್ಯಾಚ್ ಇದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಈ 4 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂಥ NDAದ ಏನು ಸಂಕಲ್ಪ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಿರಿಯರ ಅಪೇಕ್ಷೆ ಸಂಬಂಧಪಟ್ಟಂಗೆ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಬೇಕಾಗಿ ಚುನಾವಣೆ ಇದೆ. ಅದ್ರ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಇದೆ. ಈ ಅವಕಾಶ ಎಲ್ಲ ಕಾರ್ಯಕರ್ತರಿಗೆ ಕೊಟ್ಟಂಥ ಒಂದು ಗೌರವ ಅನ್ನೋಂಥ ಮಾತನ್ನು ನಮ್ಮ ಕಾರ್ಯಕರ್ತರು ಗಮನಿಸ್ತಾ ಅವಕಾಶ ಮಾಡಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಒಂದು ಸಂಕಲ್ಪ ಮಾಡೋಕ್ಕೆ ಈ ಸಭೆ ಸೇರಿದ್ವಿ. ಒಂದು ಉದಾಹರಣೆ ತಗೊಂಡು ಮಾತಾಡೋದಕ್ಕಿಂತ ಇದೇ ಕ್ಷೇತ್ರದಲ್ಲಿ ನಮ್ಮ ಐಕಾನು S ಮಲ್ಲಿಕಾರ್ಜುನ್ ಅವರು 4ರಿಂದ 5 ಬಾರಿ ಗೆದ್ದರು. 72ರಿಂದ ಈ ಚುನಾವಣೆ ನಡೀತಾ ಇರೋಂಥದ್ದು. 90ನೇ ಇಸ್ವಿ ಅವರು MP ಆಗತ್ತಂತೆ. ಆದಂತರ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರು ಗೆದ್ದರು, ಕರಂಬಳ್ಳಿ ಸಂಜೀವಣ್ಣ ಅವರು ಗೆದ್ದರು. ನಿರಂತರವಾಗಿ ಅವರು ನಮ್ಮ ಕಾರ್ಯಕರ್ತರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಇವತ್ತಿಷ್ಟೆಲ್ಲ ದೃಶ್ಯ ಮಾಧ್ಯಮಗಳಿದ್ದಾವೆ, ಆದರೆ ಅವತ್ತು ಒಂದು 15% ಲೆಟ್ರ್ ಹಾಕೋದ್ರ ಮುಖಾಂತರ ಇಡೀ ಚುನಾವಣೆಯನ್ನು ಗೆಲ್ತಾ ಇದ್ವಿ. ನನ್ನ ಆದರ್ಶ ನಮ್ಮ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ತಂಗಾ ಡಾಕ್ಟರ್ ಇರ್ಬೋದು, ಆಚಾರ್ಯ ಡಾಕ್ಟರ್ ಇರ್ಬೋದು, ಈ ಥರದವ್ರು ಒಂದು ಆದರ್ಶ ಇಟ್ಕೊಂಡು ಈ ಚುನಾವಣಾ ರಾಜಕಾರಣಕ್ಕೆ ವಿಧಾನ ಪರಿಷತ್ತಿನ ಚುನಾವಣೆ ಬಂದಿರುವಂಥದ್ದು. ಹಾಗಾಗಿ ನಾನು ನಿರಂತರವಾಗಿ ಪದವೀಧರರ ಮತ್ತು ನಮ್ಮ ಶಿಕ್ಷಕರ ಸಂಪರ್ಕದಲ್ಲಿ ಇರ್ತೀನಿ. ನಾನು ಅದಕ್ಕೆ ಮೊದಲೇ ಮಾತು ಹೇಳಿದೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರೋದ್ರಿಂದ ನಮಗೆ ಕಾರ್ಯಕರ್ತರ ಅಳಲೇನು ಅನ್ನೋಂಥದ್ದು ಗೊತ್ತಿದೆ. ಹಾಗಾಗಿ ಇವರೆಲ್ಲರ ಧ್ವನಿಯಾಗಿ ಕೆಲಸ ಮಾಡೋ ಜೊತೆಗೆ ಇವರೆಲ್ಲರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳೋಂಥ ಒಂದು ಪ್ರಯತ್ನನ ನಿರಂತರವಾಗಿ ಮಾಡ್ತೀನಿ. ಹೇಳದೆ ಮಾಡುವನು ರೂಢಿಯಲ್ಲಿ ಉತ್ತಮನು ಅಂತ. ಹಾಗಾಗಿ ತುಂಬ ಹೇಳೋದಕ್ಕಿಂತ ನಮ್ಮ ನಡವಳಿಕೆಗಳ ಮುಖಾಂತರ ನಾವು ಜನರಿಗೆ ಹತ್ತಿರ ಆಗಬೇಕು ಅನ್ನೋ ಅಂತ ಯೋಚನೆ ನಮ್ಮದು. ನಮಸ್ಕಾರ. ಕ್ಷೇತ್ರದ ಏನು ಎಲೆಕ್ಷನ್ನು ಕೆಲವೇ ತಿಂಗಳಲ್ಲಿ ಬರ್ತಕ್ಕಂಥದ್ದು, ಈ ಒಂದು ಕ್ಷೇತ್ರದಲ್ಲಿ 5 ಜಿಲ್ಲೆಗಳ ಮತದಾರ ಇರ್ತಕ್ಕಂಥದ್ದು. 20-25 ಸಾವಿರ 30 ಸಾವಿರ ಏನು ಮತದಾರರು ಇರ್ತಕ್ಕಂಥದ್ದು ಕಳೆದ ಚುನಾವಣೆಯಲ್ಲಿ 1 ಲಕ್ಷದವರೆಗೂ ಆಗಿತ್ತು. ಆದರೆ ಈ ಒಂದು ಚುನಾವಣೆಯಲ್ಲಿ 2 ಲಕ್ಷವರೆಗೂ ಹೋಗ್ತಕ್ಕಂಥದ್ದು ನಿರೀಕ್ಷೆ ಇದೆ. ಮತದಾರರ ಸಂಖ್ಯೆ ಹೆಚ್ಚಿದೆ. ಈ ಮತದಾರರೆಲ್ಲ ಪ್ರಬುದ್ಧರಿರ್ತಕ್ಕಂಥ ಮತದಾರರ ಒಂದು ಚುನಾವಣೆ. ಹಾಗಾಗಿ ಈ ಚುನಾವಣೆಯಲ್ಲಿ 5 ಜಿಲ್ಲೆಯಲ್ಲಿ ಓಡಾಡ್ತಕ್ಕಂಥ ಏನು ನಮ್ಮ ಸುರೇಶ್ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ, BJPಯ ತುಂಬ ವರ್ಷಗಳಿಂದ ಸಂಘಟನೆಗಳಲ್ಲಿ ಬಂದಿರತಕ್ಕಂಥ ಒಂದು ಕ್ಯಾಂಡಿಡೇಟ್ಗೆ ಕೊಟ್ಟಿದ್ದಾರೆ. ಅವ್ರನ್ನ ಗೆಲ್ಸ್ಕೊಳ್ತಕ್ಕಂಥದ್ದು BJPಯಲ್ಲಿರ್ತಕ್ಕಂಥ ಎಲ್ಲ ಕಡೆಕಟ್ಟ ಕಾರ್ಯಕರ್ತರ ಕರ್ತವ್ಯ ಇರುತ್ತೆ. ಹಾಗಾಗಿ ಮೋದಿಜಿಯವರ ನಾಯಕತ್ವ ಇವತ್ತು ದೇಶದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ, ಇವತ್ತು ಪದವೀಧರ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು ಕೂಡ ತುಂಬ ಗಟ್ಟಿಯಾಗಿರ್ತಕ್ಕಂಥ ಮತದಾರರು, ಬುದ್ಧಿವಂತರು. ಹಾಗಾಗಿ ಈ ಒಂದು ಮತಯಾಚನೆ ಮಾಡ್ತಕ್ಕಂಥ ಏನು ಕೆಲಸ ನಡೀತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 2 ಕಡೆ ನಾವು ಕಾರ್ಯಕ್ರಮ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಭಾಗದ ಪ್ರಭಾರಿಗಳಾದ ಬ್ಯಾಟರಂಗೇಗೌಡರು ಮತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿ ಕ್ಯಾಂಡಿಡೇಟ್ ಜೊತೆಗೆ ಇವತ್ತು ನಮ್ಮ ಕಾರ್ಯಕರ್ತರ ಜೊತೆಗೆ ಒಗ್ಗೂಡಿ ಇರ್ತಕ್ಕಂಥ ಮತ ಯಾವ ಥರ ಆಚರಣೆ ಮಾಡಬೇಕು, ಮತ ಸಂಖ್ಯೆ ಹೆಚ್ಚಿದೆ, ಯಾರ್ಯಾರಿದೆ, ಒಟ್ಟಾಗಿ ಮತ ಕೇಳ್ತಕ್ಕಂಥ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಇವತ್ತು ಎಲ್ಲ ಸಭೆ ಮಾಡಿದ್ವಿ. ತುಂಬ ಚೆನ್ನಾಗಾಗಿದೆ. ಸೀಕಲ್ಲು ಗ್ರಾಮದಲ್ಲಿ ಇವತ್ತು ಅಷ್ಟೂ ಜನ ಚಿಂತಾಮಣಿಯಿಂದ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಷ್ಟೂ ಜನ ನಮ್ಮ ಕಾರ್ಯಕರ್ತರು ಮತ್ತು ಮತದಾರರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಎಲೆಕ್ಷನಲ್ಲಿ ಪ್ರಬುದ್ಧರು ಇರ್ತಕ್ಕಂಥ ಮತದಾರರು ನಮ್ಮ ಸುರೇಶನ್ನು ಗೆಲ್ಲಿಸ್ಕೊಳ್ಬೇಕಂತ ವಿನಂತಿ ಮಾಡ್ತಾರೆ. ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಸುರೇಶ್ ಅವರಿಗೆ ಇವತ್ತು ಸೀಟ್ ಕೊಟ್ಟಿರ್ತಾರೆ. ನಾವು ಕೂಡ ಒಳ್ಳೆ ನಾರಾಯಣ ಸ್ವಾಮಿ ಕೊಡಬೇಕು ಅಂತೇಳಿ ಇದು ಮಾಡಿದ್ರೆ ಅವರು ಹಿಂದೆ ಕೊಟ್ಟಿತ್ತು, ಮುಂದೆ MLA ಚಾನ್ಸ್ ಬಿಟ್ಕೊಡ್ತಾರೆ ಅಂತೇಳಿ
ಸುರೇಶ್ ಅವ್ರಿಗೆ ಇವತ್ತು ಆ ಭಾಗದಲ್ಲಿ ಕೊಡ್ತಾ ಇರೋದ್ರಿಂದ ಆ ಭಾಗದಲ್ಲೂ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಪಂಚಾಯಿತಿ ಲೆವೆಲಲ್ಲಿ ಇವತ್ತು ಆ ಪಂಚಾಯಿತಿಯಲ್ಲಿ ಎಷ್ಟು, ಆ ಹೋಬಳಿಯಲ್ಲಿ ಎಷ್ಟು ಓಟಿದೆ, ಇವತ್ತು ಯಾರನ್ನು ಸೇರಿಸಬೇಕು, ಇವತ್ತು 2-3 ಪೂರ್ವಭಾವಿ ಸಭೆಗಳು ಮಾಡಿದ್ದೀವಿ. ಪಂಚಾಯಿತಿ ವೈಸು, ಹೋಬಳಿ ವೈಸು ನಾವು ಯಾರನ್ನ ಸೇರಿಸಬೇಕು ಅನ್ನೋದನ್ನ ಇವತ್ತು ಸೇರಿಸ್ತಾ ಇದ್ದೀವಿ. ಸೇರಿಸೋದು ಕೂಡ ಇವತ್ತು ಇದು ಅವಕಾಶ ಕೊಡ್ತೀವಿ. ನಮ್ಮ ಮನೆ ಓಟಲ್ಲಿ ಯಾರು ಬಿಟ್ಟೋಗಿದೆ, ನಮ್ಮ ಮನೆ ಪಕ್ಕದ ಮನೆ ಓಟಲ್ಲಿ ಯಾರು ಬಿಟ್ಟೋಗಿದೆ, ನಮ್ಮ ಬೀದಿ ಪಕ್ಕದ ಮನೆ ಓಟಲ್ಲಿ ಯಾರು ಬಿಟ್ಟೋಗಿದೆ. ಒಂದು ನೀವು ಈ ಎಲೆಕ್ಷನ್, ಪಂಚಾಯಿತಿ ಎಲೆಕ್ಷನ್ ಟೈಪು ಮನೆ ಮನೆಗೆ ಹೋಗಿ ಕೇಳುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ವಿ. ಆ ಕೆಲಸ ಮಾಡಿದಾಗ ನಮ್ಗೆ ಯಾವುದೇ ಚುನಾವಣೆ ಮಾಡಬೇಕು ಅಂದಾಗ MLC ಚುನಾವಣೆ ಎಜುಕೇಟೆಡ್ ತರಗತಿ ಮತ ಕೇಳಿದಾಗ ಅವರು ಜ್ಞಾನೋದಯ ತಗೊಂಡು ಯಾಕೆ ಮತ ಹಾಕಬೇಕು, ಯಾಕೆ ಹಾಕಬೇಕು ಒಂದು ಸಂವಾದ ನಡೆದಾಗ ಎಲ್ಲ ಎಲೆಕ್ಷನ್ಗಳು ನಮ್ಗೆ ಅನುಕೂಲ ಆಗುವಂಥ ಪರಿಣಾಮ ಇರುತ್ತೆ. ಇವತ್ತು SIR ವೋಟ್ ಲಿಸ್ಟ್ ನಡೀತಾ ಇರ್ಬೋದು, ಮನೆ ಮನೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನೆ ಮನೆಯಲ್ಲೂ ನಿಮ್ಮಲ್ಲಿ ಯಾರು ಡಿಗ್ರಿ ಆಗವ್ರೆ, ನನ್ನ ಅಕ್ಕ ತಂಗಿ, ನನ್ನ ಅಣ್ಣ ತಮ್ಮಂದ್ರು, ನನ್ನ ತಾಯಿಯರು ಯಾರು ಡಿಗ್ರಿ ಆಗವ್ರೆ ಅವರು ಓಟ್ನ ಕೇಳಿ ಅವ್ರು ಓಟ್ ಮಾಡಿಸ್ಬೇಕು. ನಮ್ಮಲ್ಲಿ ಇರೋದೇ ಓಟ್ ಆಗಿರಲ್ಲ. ನೀವು ತಿಳ್ಕೊಳ್ಳಿ, 50 ವರ್ಷ 60 ವರ್ಷ ಆಗಿರ್ತದೆ, ಅವ್ರು ಡಿಗ್ರಿ ಆಗಿರ್ತದೆ, ಅವ್ರು ಓಟ್ ಆಗಿರಲ್ಲ. ಮನೆ ನಮ್ಮ ಪೂರ್ವಭಾವಿ ಸಭೆ ಕೇಳಿದಾಗ ನಮ್ಮ ಪರಪರಿ ಶಿವರಾಜನ ಸ್ನೇಹಿತರೇ ಓಟ್ ಆಗಿಲ್ಲ. ಏನಪ್ಪ ನಾನು ಮಾಡಿಸ್ತೀನಿ ಈ ಓಟು, ಇದು ಈ ಓಟನ್ನು ಮಾಡಿಸಿ ಇವನು ತಗೊಂಡು ಯಾರಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ, ನಮ್ಮ ಹೋಬಳಿಯಲ್ಲಿ ನಾವು ಅವ್ರನ್ನ ಹೋಬಳಿ ಲೆವೆಲಲ್ಲಿ ಬೂತ್ ಇರ್ತಾರೆ. ಈ ಪಂಚಾಯಿತಿಯಿಂದ ನಾನು ಇಷ್ಟನ್ನು ಕರ್ಕೊಂಡ್ಬಂದು ಓಟ್ ಹಾಕ್ಸ್ತೀನಪ್ಪ, ಅವರು ಮನವೊಲಿಸಿ ಕೊಡ್ತೀರಣ್ಣ, ನೀವು ಫೋನ್ ನೀವು ವ್ಯವಸ್ಥೆ ಮಾಡಿ ಅವ್ರನ್ನ ಓಟ್ ಹಾಕುವಂಥ ಕೆಲಸ ಮಾಡಬೇಕು. ನಾವು ಆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಮಾತಾಡ್ತಿದ್ದ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಹೋಗಿ ಪರಿಚಯ ಮಾಡ್ಕೊಂಡಿದ್ದು ಓಟ್ ಕೇಳಿ ಬೂತ್ ಮಟ್ಟದಲ್ಲಿ ಅಂತೇಳಿ ತುಂಬ ಸವಿಸ್ತಾರವಾಗಿ ಹೇಳಿದಂಥ ಬ್ಯಾಟ್ರಿಂಗ್ ಗೌಡರಿಗೆ ವಂದಿಸ್ತಾ, ಅದರ ಮಧ್ಯದಲ್ಲಿ ನಮಗೂ ಸಹ ಒಂದು ಉತ್ಸಾಹ ಬರ್ತಕ್ಕಂಥ ಮಾತನ್ನು ಹೇಳಿದ್ರು. ಏನು ನಾವು ಬೂತ್ ಮಟ್ಟದಲ್ಲಿ ಬೂತ್ ಕೋಆರ್ಡಿನೇಷನ್ ಮೀಟಿಂಗ್ ಆಗಲಿ, ಇಲ್ಲ ಬೂತ್ ಕಮಿಟಿ ಆಗಲಿ, ಬೂತ್ ಟೋಲಿ ಆಗಲಿ, ಇಲ್ಲ ಈ SIR ಕುರಿತಾಗಿ ಏನು ಒಂದು ವಾರ್ ರೂಮ್ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಅದನ್ನಾಗಲಿ ನಾವು ಯಾವುದನ್ನು ಸಹ ಮಿಸ್ ಮಾಡದೆ ರಾಜ್ಯದಿಂದ ಹಾಗೂ ಜಿಲ್ಲಾಧ್ಯಕ್ಷರಿಂದ ಏನು ಸೂಚನೆ ಬಂದಿದೆ ಅದನ್ನು ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟದ ಬಗ್ಗೆ ರಾಜ್ಯದಲ್ಲಿ ಮಾತಾಡಿದ್ರು ಅನ್ನೋದು ಒಂದು ಸುದ್ದಿ ಹೇಳಿದ್ರು. ತುಂಬ ಸಂತೋಷ ಆಯಿತು. ನಾವು ಮಾಡಿದ್ದಕ್ಕೆ ನಮ್ಮ ಶ್ರಮಕ್ಕೆ ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಹಾಗಾಗಿ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಯಾಕಂದರೆ ನಮ್ಮ ಬ್ಯಾಟಿಂಗೇಗೌಡರು ನಮಗೆ ಕಂಟಿನ್ಯೂಸ್ ಆಗಿ ನಮ್ಮನ್ನು ಫಾಲೋಅಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ನಮಗೆ ಕಿವಿ ಹಿಂಡತಕ್ಕಂಥ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಇವತ್ತಿನ ದಿವಸ ಉಸ್ತುವಾರಿಯಾಗಿ ಬಂದಿರೋದು ನಮಗೂ ಸಹ ತುಂಬ ಅದೃಷ್ಟನೇ ಸರಿ. ಹಾಗಾಗಿ ಅವರಿಗೆ ಧನ್ಯವಾದ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.